ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಹೂ ಕಟ್ಟುವ ಸುಲಭವಾದ ವಿಧಾನವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಮುಂದೆ ತೋರಿಸ್ಕೊಡ್ತೀನಿ. ಮೊದಲಿಗೆ ಇಲ್ಲಿ ನಾನು ಹೂವು ಕಟ್ಟಕ್ಕೆ ಅಂತ ಹೇಳಿ ದಾರಾನ ತೊಗೊಂಡು ಕುರ್ಚಿ ಕಾಲಿಗೆ ಈ ರೀತಿ ನಾನು ಕಟ್ಕೊಳಕತ್ತೀನಿ. ನಿಮ್ಗೆಲ್ಲಿ ಅಂದ್ರೆ ಹೂ ಕಟ್ಟಕ್ಕೆ ನಿಮ್ಗೆಲ್ಲಿ ನೋವಾಗುತ್ತಲ್ಲ, ನಾನಿಲ್ಲಿ ಕುರ್ಚಿ ಕಾಲಿಗೆ ಕಟ್ಬಿಟ್ಟು ನಾನು ದಾರಾನ ಕಟ್ಬಿಟ್ಟು ಹೂವನ್ನ ಕಟ್ಟಾಕತ್ತೀನಿ. ನಿಮ್ಗೆ ಟೇಬಲ್ ಕಾಲಿಗೆ ಅಲ್ಲಿ ಕೂಡ ಕಟ್ಟಿ ಕಟ್ಬಿಟ್ಟು ಹೂವನ್ನ ಕಟ್ಕೋಬೋದು. ನಿಮ್ಗೆಲ್ಲಿ ಈಸಿ ಅನಿಸುತ್ತಾ ಅಲ್ಲಿ ಆ ವಿಧಾನವನ್ನು ನೀವು ಅನುಕರಣೆ ಮಾಡ್ಬೋದು. ಇಲ್ಲಿ ನಾನು ಕುರ್ಚಿಯ ಕಾಲಿಗೆ ದಾರಾನ ಕಟ್ಬಿಟ್ಟು ನಾನು ಹೂವನ್ನ ಕಟ್ಟಾಕತ್ತೀನಿ. ನೋಡ್ತಿರ್ಬೋದು, ಮೊದಲಿಗೆ ನಾನಿಲ್ಲಿ 2 ಗಂಟನ ಹಾಕೊಂಡಿನಿ. ಗಂಟನ ಹಾಕೊಂಡ್ಬಿಟ್ಟು ಗಂಟು ಏನಾದರೂ ಲೂಸ್ ಅದಾವೇನೋ ಅಂಥೇಳಿ ನೋಡ್ಕೋಬೇಕು ಫ್ರೆಂಡ್ಸ್. ಬಿಗಿಯಾಗಿ ಈ ರೀತಿ ನಾವು ಮೊದಲಿಗೆ ಗಂಟನ ಹಾಕೊಂಡ್ಬಿಟ್ಟು ಆನಂತರ ಹೂವು ಆ ಕಡೆ ಒಂದು ಈ ಕಡೆ ಒಂದು ಇಟ್ಬಿಟ್ಟು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸೋ ರೀತಿ ಮೊದಲಿಗೆ ಈ ರೀತಿ ನಾವು ಗಂಟನ ಹಾಕೋಬೇಕು. ನೋಡ್ರಿ, ಈ ರೀತಿ ಗಂಟನ್ನು ಒಳಗಡೆ ತೊಗೊಂಡ್ಬಿಟ್ಟು ಹಾಕೋಬೇಕು. ಫಸ್ಟಿಗೆ ನಾವು ಈ ರೀತಿ ಹೂವಿಗೆ ನಾವು ಎರಡು ಬಾರಿ ನಾವು ಗಂಟನ್ನು ಹಾಕೋಬೇಕು. ಅಂದ್ರೆ ತಳನೇ ಗಟ್ಟಿಯಾಗಿ ಇರಬೇಕಲ್ಲ, ಹಾಗಾಗಿ ನಾವು ಫಸ್ಟ್ನೇ ಸ್ಟೆಪ್ಪಿಗೆ ನಾವು 2 ಬಾರಿ ಗಂಟನ್ನು ಹಾಕೋಬೇಕು. ಇವಾಗ ನೋಡ್ರಿ ಎರಡನೇ ಸ್ಟೆಪ್ಪನ್ನು ನಾವು ಚಾಲೂ ಮಾಡೇವಿ. ಇವಾಗ ನಾವು ಒಂದೊಂದು ಗಂಟು ಹಾಕ್ಕೊಂಡು ಹೂವು ಪೊಣಿಸ್ಕೋತಾ ಹೋದ್ರೆ ನಡೀತದ. ಆನಂತರ ಮೂರನೇ ಸಾಲನ್ನು ಹಾಕೊಳಕತ್ತೀನಿ. ಇವಾಗಲೂ ಕೂಡ ನಾನು ಒಂದೇ ಗಂಟನ್ನು ಹಾಕೋತೀನಿ. ನಂತರ 4ನೇ ಸಾಲು, 5ನೇ ಸಾಲು, 6ನೇ ಸಾಲು ಈ ರೀತಿ ನಾವು ಎಷ್ಟು ಸಾಲು ಪೊಣಿಸ್ತೇವಲ್ಲ ಫ್ರೆಂಡ್ಸ್, ಅಷ್ಟು ಆವಾಗಲೂ ಕೂಡ ನಾವು ಒಂದೊಂದು ಗಂಟನ್ನು ಹಾಕೋಬೇಕು. ಅದರ ಕೊನೆ ಸಾಲು ಬರುತ್ತಲ್ಲ, ಅಂದ್ರೆ ಹೂವು ಕೊನೆಗೆ ಅವಾಗ ನಾವು 2 ಗಂಟನ್ನು ಹಾಕೋಬೇಕು. ಅಂದ್ರೆ ಫಸ್ಟ್ನೇ ಸಾಲು ಮತ್ತು ಕೊನೆ ಹೂಗಳಿಗೆ ನಾವು 2 ಗಂಟನ್ನು ಹಾಕ್ಕೊಂಡು ಹೂವನ್ನು ಪೊಣಿಸೋದನ್ನ ಮುಗಿಸ್ಬೇಕು. ಈ ರೀತಿ ನಾವು ಫಸ್ಟ್ಗೆ ಮತ್ತು ಲಾಸ್ಟ್ಗೆ 2 ಗಂಟನ್ನು ಹಾಕೋದ್ರಿಂದ ಹೂವು ಬೇಗನೆ ಬಿಚ್ಚೋದಿಲ್ಲ, ಅಂದ್ರೆ ಗಟ್ಟಿಯಾಗಿ ದಾರದಾಗ ಉಳಿತಾವ ಅಂಥೇಳಿ ನಾವು ಮೊದಲಿಗೆ ಮತ್ತು ಕೊನೆಗೆ 2 ಗಂಟನ್ನು ಹಾಕೋಬೇಕು. ಈ ಥರ ಹೂವನ್ನ ನಾವು ಮದುವೆ ಮತ್ತು ಯಾವುದಾದ್ರೂ ಫಂಕ್ಷನ್ಗಳಿಗೆ ನಾವು ತುರ್ಬ ಹಾಕ್ಕೊಂಡಿರ್ತೇವಲ್ಲ ಫ್ರೆಂಡ್ಸ್, ಆವಾಗ ನಾವು ಆರ್ಟಿಫಿಷಿಯಲ್ ಹೂವು ತಂದು ಈ ರೀತಿ ಹಾಕೊಳ್ಳೋ ಬದಲಾಗಿ ನಾವು ಮಲ್ಲಿಗೆ ಹೂವು ಮತ್ತು ಸಂಪಿಗೆ ಹೂವು ಅವಕೂರನ್ನ ಬಳಸ್ಕೊಂಡ್ಬಿಟ್ಟು ಈ ಮೆಥಡಲ್ಲಿ ನಾವು ಹೂವನ್ನ ಪೊಣಿಸ್ಕೊಂಡ್ಬಿಟ್ಟು ಒರಿಜಿನಲ್ ಹೂವನ್ನೇ ನಾವು ತುರ್ಬಗಳಿಗೆ ಹಾಕೊಳ್ಳೋದ್ರಿಂದ ಏನೋ ಒಂಥರ ಒರಿಜಿನಲ್ ಲುಕ್ ಬರ್ತದಂತ ಹೇಳ್ಬೋದು. ನೋಡ್ತಿರ್ಬೋದು ಫ್ರೆಂಡ್ಸ್, ಇವಾಗ ಕೊನೆ ಸಾಲನ್ನು ಹಾಕ್ಲಾಕತ್ತೀನಿ. ಅದಕ್ಕೆ ನಾನು 2 ಗಂಟನ್ನು ಹಾಕಿಬಿಟ್ಟು ಹೂವು ಪೊಣಿಸೋದನ್ನು ಮುಗಿಸಿದೆ. ನೋಡ್ತಿರ್ಬೋದು ಎಷ್ಟೊಂದು ನೀಟಾಗಿ ನೋಡೋಕೆ ಎಷ್ಟೊಂದು ಚೆಂದ ಕಾಣ್ತದ ಅಂಥೇಳಿ ನೀವೇ ನೋಡ್ಬೋದು. ಇವಾಗ ನೋಡ್ರಿ ಫ್ರೆಂಡ್ಸ್, ಇದನ್ನು ತುರ್ಬಕ್ಕಾದರೂ ಹಾಕೋಬೋದು, ಇಲ್ಲಾಂದ್ರೆ ಜಡೆ ಹಾಕೊಂಡಿರ್ತಾರಲ್ಲ ಆ ಜಡೆಗೆ ಕೂಡ ಹಾಕೊಂಡ್ರೂ ಕೂಡ ಚೆಂದ ಕಾಣ್ತದ. ನೋಡ್ರಿ, ನೋಡೋಕೆ ಎಷ್ಟೊಂದು ನೀಟ್ ಅನ್ಸಾಕತ್ತದ. ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ